ಎಲ್ಲರಿಗೂ ಸ್ಪರ್ಧಾಟ ತರಗತಿಗೆ ಸ್ವಾಗತ ಸುಸ್ವಾಗತ. ಇಂದು ನಾವು 10ನೇ ತರಗತಿಯ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳೆಂಬ ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ಅಭ್ಯಸಿಸೋಣ. ಈ ಇಂದಿನ ವಿಡಿಯೋದಲ್ಲಿ ನಾವು ಮೂರು ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಇಂದು ನಾವು 4ನೇ ಪ್ರಶ್ನೆಯಾದ ಇಲ್ಲಿ 4ನೇ ಪ್ರಶ್ನೆಯನ್ನು ಇಂದು ನಾವು ಬಿಡಿಸೋಣ. 4ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬವನ್ನುಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತಖಂಡ ಮತ್ತು ಇಲ್ಲಿ ಎರಡನೇದಾಗಿ ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತದಂತ ಅಲ್ಲಿ ಒಂದು ಜಾವ ಉಂಟಾಲತ್ತಂತ ಜಾದಿಂದ ಉಂಟಾದ ಲಘು ವೃತ್ತಖಂಡ, ಈ ಲಘು ವೃತ್ತಖಂಡ ಮತ್ತು ಇಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡ, ಈ ಅಧಿಕ ತ್ರಿಜ್ಯಾಂತರ ಖಂಡವನ್ನು ಕಂಡುಹಿಡಿದ. ಇಲ್ಲಿ ಪೈ = 3.14 ಎಂದು ಬಳಸಿ ಅಂತ ಸೂಚಿಸ್ಯಾರ. ಅಂದ್ರೆ ನಾವು ಪೈ ಬೆಲೆ ಏನು ತಗೋಬೇಕಾಗ್ತದೆ, ಇಲ್ಲಿ 3.14 ಅಂತ ತೆಗೆದುಕೊಳ್ಬೇಕಾಗ್ತದ. ಈಗೆಲ್ಲ ನಾವು ಲೆಕ್ಕ ಬಿಡ್ತಾರೆ. ಇಲ್ಲಿ ಅವರೇ ಕೊಟ್ರ ತ್ರಿಜ್ಯ ಎಷ್ಟು ಕೊಟ್ರ, ಇಲ್ಲಿ 10 ಸೆಂಟಿಮೀಟರ್ ತ್ರಿಜ್ಯ ಎಷ್ಟದಲ್ಲಿ 10 ಸೆಂಟಿಮೀಟರ್. ಇಲ್ಲಿ ಜಾದಿಂದ ಉಂಟಾದ ಕೋನ ಅಂದ್ರೆ ಇಲ್ಲಿ AOB, ಇಲ್ಲಿ ಕೋನ ಎಷ್ಟದಲ್ಲಿ AOB 90 ಡಿಗ್ರಿ. ಈಗ ನಾವು ಮೊದಲನೇದಾಗಿ ಇಲ್ಲಿ ನಾವು ಲಘು ವೃತ್ತ ಕಂಡು ಹಿಡಿಬೇಕಾಗ್ತದೆ. ಇಲ್ಲಿ AB, ಇದು AB ಅನ್ನೋದು ಇದೊಂದು ಜಾದಿಂದ ಉಂಟಾದೊಂದು ಇಲ್ಲಿ ತ್ರಿಭುಜ ಉಂಟಾದ AOB. ಈಗ ನಾವಿಲ್ಲಿ ಮೊದಲನೇದಾಗಿ ಲಘು ವೃತ್ತ ಖಂಡ ವಿಸ್ತೀರ್ಣ ಕಂಡುಹಿಡಿದ್ರೆ, ಲಘು ವೃತ್ತ ಖಂಡ ವಿಸ್ತೀರ್ಣ ಇದು ಕಂಡುಹಿಡಿದ AOB, ಇದು ಲಘು ವೃತ್ತ ಖಂಡ ಕಂಡುಹಿಡಿದ. ಲಘು ವೃತ್ತ ಖಂಡದ ವಿಸ್ತೀರ್ಣ ಇಷ್ಟು ಕಂಡುಹಿಡಬೇಕಾದ್ರೆ ನಾವೀಗ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜ OAB ವಿಸ್ತೀರ್ಣವನ್ನು ಕಳೆದಾಗ ನಮ್ಗೆ ಯಾವ್ದಾದ್ರು ಉತ್ತರ ಬರ್ತದೆ ಅಂದ್ರೆ ಇಲ್ಲಿ ಲಘು ವೃತ್ತ ಖಂಡದ ವಿಸ್ತೀರ್ಣ ಬರ್ತದೆ. ಈಗ ನಾವಿಲ್ಲಿ ಲಘು ವೃತ್ತ ಖಂಡ ವಿಸ್ತೀರ್ಣ ಇಲ್ಲಿ ತ್ರಿಜ್ಯಾಂತರ ಖಂಡ ಕಂಡುಹಿಡಬೇಕಾಗ್ತದೆ. ಈ ತ್ರಿಜ್ಯಾಂತರ ಇಷ್ಟು ತ್ರಿಜ್ಯಾಂತರ ಖಂಡ ಕಂಡುಹಿಡೋ ಸೂತ್ರ ಅಂದ್ರ θ/360 π r² - ln. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅಂದ್ರ 12 × ಪಾದ × ಎತ್ತರ. ಈಗ ಇಲ್ಲಿ ಅಷ್ಟು ಆದೇಶ ಮಾಡ್ಕೊಂಬಾರಿ. ಈಗ ಬೆಲೆಗಳು ಥೀಟಾ ಅಂದ್ರೆ ಇಲ್ಲಿ ಡಿಗ್ರಿ ಎಷ್ಟದಲ್ಲಿ 90 ಡಿಗ್ರಿ / 360 ಇಂಟು ಪೈ ಬೆಲೆ ಎಷ್ಟು ತಕೊಂಡ್ರೆ ಇಲ್ಲಿ ಇವರು ಆ ಲೆಕ್ಕದಾಗ ಇಲ್ಲಿ ಸಮಸ್ಯೆದಾಗ 3.14 ಅಂತ ತೆಗೆದುಕೊಳ್ಳಕ ಅಂದಾರ. 3.14 ಇಂಟು r ಬೆಲೆ ಎಷ್ಟದ 10. ಇಲ್ಲಿ ಸ್ಕ್ವೇರ್ ಇದನ್ ಕಡೆ 10 ಎರಡು ಪೈಕಿ ಬರ್ಕೋಬೇಕು. 10 × 10 -12 ಇಂಟು ಪಾದ ಎಷ್ಟದಲ್ಲಿ ಪಾದ 10, ಎತ್ತರ ಎಷ್ಟದಲ್ಲಿ 10 = 0 0 ಹೋಯ್ತು. 9 1 9 4 36. ಇಲ್ಲಿ ಎಷ್ಟು ಉಳಿತು 3.14 ಇಂಟು 10 10 ಎಷ್ಟು 10 10 100 / 4 ಇಲ್ಲ ಹೆಂಗದ ಹಂಗೆ ಇಂಟು ಮೈನಸ್ ಇಲ್ಲಿ ಮೈನಸ್ 2 1 2 2 5 10 5 10 55. ಈಗ ಎಷ್ಟು ಉಳಿತು ಇಲ್ಲಿ 3.14 ಇಂಟು ಇಲ್ಲಿ ಎಷ್ಟು ಉಳಿತು ಈಗ 4 1 4 4 25 200. ಈಗ 25 ಮೈನಸ್ 50 ಬಂತ. ಈಗ 3.14 ಇಂಟು 25 ಗುಣಿಸಿದ್ರೆ ಆನ್ಸರ್ ಎಷ್ಟು ಬರ್ತದೆ ಇಲ್ಲಿ 78.5 ಬಂತು. ಮೈನಸ್ 50 ಹೆಂಗದ ಹಂಗೆ = 28.5 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಲಘು ವೃತ್ತ ಖಂಡದ ವಿಸ್ತೀರ್ಣ ಎಷ್ಟದ ಅಂದ್ರೆ ಇಲ್ಲಿ 28.5 ಸೆಂಟಿಮೀಟರ್ ಸ್ಕ್ವೇರ್ ಉತ್ತರ. ಈಗ ನಾವು ನೆಕ್ಸ್ಟ್ ಇಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡ, ಈ ವೃತ್ತದು ಅಧಿಕ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಕಂಡುಹಿಡಿಬೇಕಾಗ್ತದೆ. ಈಗ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಬಳಸೋ ಸೂತ್ರ ಯಾವ್ದಂದ್ರೆ ಇಲ್ಲಿ θ/360 ಇಂಟು π r². ಇಲ್ಲಿ ಥೀಟಾ ಎಷ್ಟದಲ್ಲಿ 90 ಡಿಗ್ರಿ. ಸಾರಿ ಇಲ್ಲಿ ಇದು ಎಷ್ಟದ 90 ಡಿಗ್ರಿ ಅದನ, ಇದು 90 ಡಿಗ್ರಿ. ಈಗ ಇದ್ರದ್ದು ಕಂಡುಹಿಡಿಬೇಕಾಗ್ತದೆ. ಇಲ್ಲಿ 360ರಾಗ 90 ಕಳೆದ್ರಿ, 360ರಾಗ 90 ಕಳೆದ್ರೆ ಎಷ್ಟು 270 ಬರ್ತದೆ. ಈಗ ನಾವು ಎಷ್ಟು ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ 270 / 360 ಇಂಟು ಪೈ ಬೆಲೆ ಎಷ್ಟು ತಗೊಂಡ್ರೆ 3.14 ಇಂಟು ತ್ರಿಜ್ಯ ಎಷ್ಟದಲ್ಲಿ ಇದು ತ್ರಿಜ್ಯ ಸೇಮ್ ಇರ್ತದ 10 ಇಂಟು 10. ಈಗ ಇಲ್ಲಿ 0 0 9 3 27 9 4 36 3.3 ಇಂಟು 314 / 4 ಇಲ್ಲ 10 ದಿನ ಕಡೆಯಿಂದ ಇದು 314 / 4 = ಈಗ 3 ಇಂಟು 314 ಗುಣಿಸ್ರಿ. ಈಗ ಎಷ್ಟು ಬರ್ತದೆ ಇಲ್ಲಿ 942 / 4 ಹೆಂಗದ ಹಂಗೆ ಏನ್ ಬಿರ್ಲಿದ್ರೆ ಒಂದಿರ್ತಾವ 1 4 4. 942 ಭಾಗ 4 ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ ಇಲ್ಲಿ 235.5 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಅಂದ್ರೆ ಇಲ್ಲಿ 235.5 ಸೆಂಟಿಮೀಟರ್ ಸ್ಕ್ವೇರ್.
ಈಗ ಇಲ್ಲಿ ಮೊದಲನೇದಾಗಿ ಇಲ್ಲಿ ಉತ್ತರ ಎಷ್ಟು ಬಂತಂದ್ರೆ ಇಲ್ಲಿ ಲಘು ವೃತ್ತ ಕಂಡುಹಿಡುವ ಸೂತ್ರ ಲಘು ವೃತ್ತ ಕಂಡದ ಎಷ್ಟು ಆನ್ಸರ್ ಎಷ್ಟು ಬಂತಂದ್ರೆ ಇಲ್ಲಿ 28.5 ಸೆಂಟಿಮೀಟರ್ ಸ್ಕ್ವೇರ್. ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 235.5 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವು ನೆಕ್ಸ್ಟ್ ಯಾವ್ದು ಲೆಕ್ಕ ನೋಡ್ರಿ ಅಂದ್ರ ಐದನೇ ಲೆಕ್ಕ ಏನದಂತ ನೋಡ್ರಿ 21 ಸೆಂಟಿಮೀಟರ್. ಇದು 21 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ಕಂಸವು 60 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ. ಇದರಲ್ಲಿ ಕೋನ ಎಷ್ಟದಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ. ಇಲ್ಲಿ ಏನೇನು ಕಂಡುಹಿಡಿಯೋದಂದ್ರ ಮೊದಲನೇದಾಗಿ ಕಂಸದ ಉದ್ದ, ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಇಲ್ಲಿ ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ, ಇವು ಮೂರೇನ್ ಮಾಡದ ಕಂಡುಹಿಡದ. ಮೊದಲನೇದಾಗಿ ಇಲ್ಲಿ ಕಂಸದ ಉದ್ದ. ಈಗ ಇಲ್ಲಿ ಲೆಕ್ಕದಾಗ ಏನೇನು ಕೊಟ್ರ ಮೊದಲು ಬರ್ಕೋಬೇಕು. ಇಲ್ಲಿ ತ್ರಿಜ್ಯ ಎಷ್ಟು ಕೊಟ್ರಿ, ಇಲ್ಲಿ ತ್ರಿಜ್ಯ ಎಷ್ಟದಂತ 21 ಸೆಂಟಿಮೀಟರ್ ತ್ರಿಜ್ಯ. ಮತ್ತಿಲ್ಲಿ ಕೋನ 60 ಡಿಗ್ರಿ ಕೋನವನ್ನು ಉಂಟು ಮಾಡುವ ಅಂದ್ರೆ ಇಲ್ಲಿ 60 ಡಿಗ್ರಿ ಕೋನ ಇಸ್ ಈಕ್ವಲ್ ಟು ಈ ಕಂಸದ ಉದ್ದ ಅಂದ್ರೆ ಇಲ್ಲಿ ಇದು ACB ಇಷ್ಟು ಕಂಸದ ಉದ್ದ ಕಂಡಿಡದ. ACB ಇದು ಕಂಸದ ಉದ್ದದ, ಇದರಿಂದ ಉದ್ದ ಕಂಡಿಡದ. ಈ ಕಂಸದ ಉದ್ದ ಕಂಡಿಡುವ ಸೂತ್ರ θ/360 × 2πr. ಇಲ್ಲಿ ಥೀಟ ಇಷ್ಟದಲ್ಲಿ ಅಂದ್ರೆ ಡಿಗ್ರಿ ಇಷ್ಟದಲ್ಲಿ 60 ಡಿಗ್ರಿ /360 × 2 ಹೆಂಗದ ಹಂಗೆ ಇಲ್ಲಿ ಪೈ ಬೆಲೆ ಏನ್ ಬಿ ತಕೊಂತ ಹೇಳಿಲ್ಲ ಅಸಲೇ ನಾವೇನ್ ತಕೊಂಬರಿ ಇಲ್ಲಿ 22/7 × r. ತ್ರಿಜ್ಯ ಬೆಲೆ ಇಷ್ಟದಲ್ಲಿ 21 ಹೆಂಗದ ಹಂಗೆ ಬರ್ಕೋಬೇಕು. 0 1 0 0 0 ಅನ್ನೋದು ಕ್ಯಾನ್ಸಲ್ ಆಯ್ತು. 6 1 6 6 36. ಈಗ ಇಲ್ಲಿ 7 1 7 7 3 21. ಈಗ ಎಷ್ಟು ಉಳಿತು 1 2 2 22 2 44 × 3 / ತೆಳಗೆ ಉಳಿತು 6 1 6. ಈ 44 ಇಂಟು ಇಲ್ಲಿ 3 1 3 3 2 6 3 1 3 3 2 6 ಇಲ್ಲಿ ಹೋಯ್ತು. ಈಗ ಎಷ್ಟು ಉಳಿತು 44/2 ಉಳಿತು. ಇಲ್ಲಿ 2 1 2 2 2 4 2 2 4 22 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ಈ ಕಂಸದ ಉದ್ದ ಎಷ್ಟದಂದ್ರೆ ಇಲ್ಲಿ 22 ಸೆಂಟಿಮೀಟರ್. ಕಂಸದ ಉದ್ದ 22 ಸೆಂಟಿಮೀಟರ್. ನೆಕ್ಸ್ಟ್ ಯಾವ್ದಂದ್ರೆ ಇಲ್ಲಿ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡದ. ಇದು OACB ಈ ತ್ರಿಜ್ಯಾಂತರ ಖಂಡದ ಅಂದ್ರೆ ಇದ್ರ ಅಷ್ಟ್ರದ್ದು ವಿಸ್ತೀರ್ಣ ಕಂಡಿಡದ. ಇಲ್ಲಿ OACB ಇದ್ರ ಅಷ್ಟ್ರದ್ದು ವಿಸ್ತೀರ್ಣ ಕಂಡಿಡಬೇಕಾಗ್ತದೆ. ಇದು ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡುವ ಸೂತ್ರ ಯಾವ್ದು ಅಂದ್ರೆ ಇಲ್ಲಿ θ/360 × πr². ಇಲ್ಲಿ ಕೋನ ಎಷ್ಟದ 60 ಹೆಂಗದ ಹಂಗೆ ಇಂಟು 360 ಪೈನ ಬೆಲೆ 22/7 ಇಂಟು ಇಲ್ಲಿ ತ್ರಿಜ್ಯ ಇಷ್ಟದಲ್ಲಿ 21 ಅಸಲಿಂದ 21 2 ಪೈಕಿ ಬರಬೇಕು 21 ಇಂಟು 21. 0 0 6 1 6 6 6 36 7 1 7 7 3 21 ಎಷ್ಟು ಉಳಿತು ಇಲ್ಲಿ 22 1 22 ಇಂಟು 3 ಹೆಂಗದ ಹಂಗೆ ಇಂಟು 21 ಹೆಂಗದ ಬರ್ಕೊಂಡೆವು. ಕೆಳಗೆ ಏನು ಉಳಿತು 6 1 6 ಇಸ್ ಈಕ್ವಲ್ ಟು ಈಗ ಇಲ್ಲಿ 3 1 3 3 2 6 ಇಲ್ಲಿ 2 1 2 2 11 22 ಎಷ್ಟು ಉಳಿತು ಈಗ 11 1 ಉಳಿತು ಮತ್ತೆ ಇಲ್ಲಿ 21 ಉಳಿತು. ಈಗ ಇಲ್ಲಿ ಕೆಳಗೆ ಏನು ಉಳಿದಿಲ್ಲ ಖಾಲಿ 11 ಇಂಟು 21 ಉಳಿತು. ಈಗ 11 ಇಂಟು 21 ಗುಣಿಸಿದ್ರೆ ಎಷ್ಟು ಬರ್ತದೆ ಆನ್ಸರು 231 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಹಾಗಾದ್ರೆ ಆ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟದಲ್ಲಿ 231 ಸೆಂಟಿಮೀಟರ್ ಸ್ಕ್ವೇರ್. ಈಗ ನೆಕ್ಸ್ಟ್ ಇದೇ ಕ್ವಶನ್ ಮೂರನೇದು ಕಂಡಿಡಿ ಅಂದ್ರ ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ. ಅಂದ್ರೆ ಅನುರೂಪ ಈ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಕಂಡಿಡದ. ಅದು ಯಾವ್ದಂದ್ರೆ ACB ಇದು ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಈಗ ಅದು ಕಂಡುಹಿಡಿಬೇಕಂದ್ರೆ ಏನ್ ನೋಡ್ಬೇಕಂದ್ರೆ ಇಲ್ಲಿ ಈ OACB ದಾಗ ಏನ್ ಮೈನಸ್ ಮಾಡ್ಬೇಕಂದ್ರ ತ್ರಿಭುಜ OAB ವಿಸ್ತೀರ್ಣ. ಈ ತ್ರಿಭುಜದ OAB ವಿಸ್ತೀರ್ಣ ಮಾಡಿದಾಗ ನಾವಿಲ್ಲಿ ಇದ್ರದ್ದು ಇದು ವಿಸ್ತೀರ್ಣ ಬರ್ತದ. ಈಗ OACB ತ್ರಿಜ್ಯಾಂತರ ಖಂಡ ಇದು ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ ಅಂದ್ರೆ ಇಲ್ಲಿ OACB ವಿಸ್ತೀರ್ಣ ಎಷ್ಟು ಬಂದ 231 ಬಂದ. ಅಸಲ ಕಂಡುಹಿಡುವಾಗತ್ತೆ ಇಲ್ಲ ಡೈರೆಕ್ಟ್ ನೋಡ್ಬೇಕು 231 ಬರ್ಕೋಬೇಕು ಮೈನಸ್ ಇಲ್ಲ ತ್ರಿಭುಜ ವಿಸ್ತೀರ್ಣ ಕಂಡುಹಿಡುವ ಸೂತ್ರ √3 a² ಮೈನಸ್ /4 231 ಹೆಂಗದ ಹಂಗೆ ಬರ್ಕೋರಿ ಮೈನಸ್ ಇದು √3 ಬೆಲೆ ಎಷ್ಟದ 1.73 ಇಂಟು a² ಅಂದ್ರೆ ಇಲ್ಲಿ ಇದು ಎಷ್ಟವ ಇಲ್ಲಿ ಬಾಹುದ ಉದ್ದ 21 ಇಂಟು 21 /4 ಅದ ಹಂಗೆ 231 ಮೈನಸ್ 1.73 ಇಂಟು 21 ಗುಣಾಕಾರ ಮಾಡಿದ್ರೆ ಎಷ್ಟು 441 /4 ಹೆಂಗದ ಹಂಗೆ ಈಗ 231 ಮೈನಸ್
1.73 ಗೆ 441 ಗುಣಿಸ್ರಿ. ಆಗ ಆನ್ಸರ್ ಎಷ್ಟು ಬರ್ತದೆ? 762.93 ಡಿವೈಡೆಡ್ ಬೈ 4 ಹೆಂಗದ ಹಂಗೆ ಈಸ್ ಈಕ್ವಲ್ ಟು 231 762.93 ಗೆ ಭಾಗ 4ರಿಂದ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತಂದ್ರೆ ಇಲ್ಲಿ 190.73 ಆನ್ಸರ್ ಬರ್ತದೆ. ಈಗ 731 190.73 ಕಳೆದ್ರೆ ಆನ್ಸರ್ ಎಷ್ಟು ಬರ್ತದೆ ಇಲ್ಲಿ 40.27 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಇಲ್ಲಿ ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಎಷ್ಟು ಅಂದ್ರೆ ಇಲ್ಲಿ 40.27 ಸೆಂಟಿಮೀಟರ್ ಸ್ಕ್ವೇರ್. ಅನುರೂಪ ಇದರದ್ದು ವಿಸ್ತೀರ್ಣ ಕಂಡುಹಿಡಿದೆವು. ಈಗ ಮೊದಲನೇದಾಗಿ ಇಲ್ಲಿ ಕಂಸದ ಉದ್ದ 22 ಸೆಂಟಿಮೀಟರ್, ಕಂಸದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಕೊನೆಯದಾಗಿ ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ 40.27 ಸೆಂಟಿಮೀಟರ್ ಸ್ಕ್ವೇರ್. ಈಗ ನೆಕ್ಸ್ಟ್ ಯಾವ್ದು ಲೆಕ್ಕ ಅಂದ್ರೆ ಆರನೇ ಲೆಕ್ಕ ಯಾವ್ದಂದ್ರೆ ಇಲ್ಲಿ 15 ಸೆಂಟಿಮೀಟರ್ ತ್ರಿಜ್ಯವಿರುವ ತ್ರಿಜ್ಯ ಎಷ್ಟದಂತ ಇಲ್ಲಿ 15 ಸೆಂಟಿಮೀಟರ್ ಅಂತ 15 ಸೆಂಟಿಮೀಟರ್ ತ್ರಿಜ್ಯದಿಂದ ಇರುವ ಒಂದು ವೃತ್ತದ ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ. ವೃತ್ತದ ಜಾಗದಲ್ಲಿ ಎಷ್ಟು ಕೋನ ಉಂಟು ಮಾಡುತ್ತದೆ? ಇಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ. ಜಾದಿಂದ ಉಂಟಾದ ಈ ಜಾದ ನೋಡ್ರಿ, ಜಾದಿಂದ ಉಂಟಾದ ಈ ಲಘು ವೃತ್ತಖಂಡ, ಜಾದಿಂದ ಉಂಟಾದ ಲಘು ವೃತ್ತಖಂಡ ಈ ಜಾದ ಇದೇನದ ಜಾದ ಈ ಜಾದಿಂದ ಉಂಟಲ್ಲ ನೋಡ್ರಿ ಇಲ್ಲಿ ಈ ಲಘು ವೃತ್ತಖಂಡ ಮತ್ತು ಜಾದಿಂದ ಉಂಟಾದ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡದ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಪೈ ಬೆಲೆ ಏನು ತಗೊಂಡಾರ? ಪೈ ಇಸ್ ಈಕ್ವಲ್ ಟು 3.14 ಅಂತ, √3 ಬೆಲೆ 1.73 ಎಂದು ತೆಗೆದುಕೊಳ್ಳಿ ಅಂತ ಅವ್ರು ಹೇಳ್ಯಾರ. ಈಗ ನಾವು ಲೆಕ್ಕ ಮಾಡ್ರಿ, ಇಲ್ಲಿ ಕೋನ ಎಷ್ಟು ಉಂಟಲ್ಲತ್ತದಂತ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಇಲ್ಲಿ ಇದರದ್ದು ಎಷ್ಟದ? ಎ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್, ತ್ರಿಜ್ಯ ಎಷ್ಟದ? 15 ಸೆಂಟಿಮೀಟರ್. ಈಗ ಲಘು ವೃತ್ತಖಂಡದ ಈಗ ಮೊದಲೇನು ಕಂಡುಹಿಡಿ ಅಂದ್ರ ಅವರು ಲಘು ವೃತ್ತಖಂಡ ಕಂಡುಹಿಡಿ ಅಂದಾರ. ಲಘು ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇದಿಷ್ಟು ಲಘು ವೃತ್ತ ಕಂಡುಹಿಡಿಬೇಕಂದ್ರೆ ಇಲ್ಲಿ ನಾವೇನ್ ನೋಡ್ಬೇಕಂದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಈ ತ್ರಿಜ್ಯಾಂತರ ಖಂಡದಲ್ಲಿ ನಾವು ತ್ರಿಭುಜ OAB ದ ವಿಸ್ತೀರ್ಣ ಕಳೆದಾಗ ನಮ್ಗೇನ್ ಬರ್ತದೆ? ಇಲ್ಲಿ ಲಘು ವೃತ್ತಖಂಡ ವಿಸ್ತೀರ್ಣ ಬರ್ತದೆ. ಈಗ ಇಸ್ ಈಕ್ವಲ್ ಟು ಲಘು ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಈ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವ್ದಲ್ಲಿ ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅದ ಮೈನಸ್ a ಕ್ಯೂಬ್ √3 ಡಿವೈಡೆಡ್ ಬೈ 4 60 ಇಲ್ಲ ಥೀಟಾ ಡಿಗ್ರಿ ಎಷ್ಟದ? 60 ಅದ. 60 ಭಾಗಿಲೆ 360 ಇಂಟು ಪೈ ಬೆಲೆ ಎಷ್ಟದ? ಪೈ ಬೆಲೆ ಏನ್ ತಕೊಂಡ್ರ ಅವರು 3.14 ಅಂತ ತಕೊಂಡ್ರ ಈಸ್ ಈಕ್ವಲ್ ಇಂಟು ತ್ರಿಜ್ಯ ಎಷ್ಟದಲ್ಲಿ 15 ಇಂಟು 15 ಮೈನಸ್ a ಕ್ಯೂಬ್ ಇಲ್ಲಿ a ಬೆಲೆ ಎಷ್ಟದ? 15 ಕ್ಯೂಬ್ ಅಂದ್ರೆ 3 ಪೈಕಿ ಬರ್ಕೋಬೇಕು ಅಸಲ 15 ಇಂಟು 15 ಇಂಟು 15 ಇಲ್ಲಿ √3 ಬೆಲೆ 1.73 ಡಿವೈಡೆಡ್ ಬೈ 4 ಹೆಂಗದ ಹಂಗೆ ಸರ್ ಇಲ್ಲಿ ಸ್ಕ್ವಯರ್ 15 ಇಂಟು 15 ಇಂಟು 1.73 ಡಿವೈಡೆಡ್ ಬೈ 4 ಬಂತು. ಈಗ 0 0 ಕ್ಯಾನ್ಸಲ್, 6 1 6 6 36 ಈಗ 1 ಭಾಗಿಲೆ 6 ಬಂತು ಇಂಟು 3.14 ಹೆಂಗದ ಹಂಗೆ 15 ಇಂಟು 15 ಅಂದ್ರೆ 15 ವರ್ಗ ಎಷ್ಟದ? 225 ಮೈನಸ್ ಇಲ್ಲಿ 15 ವರ್ಗ 225 ಇಂಟು 1.73 ಹೆಂಗದ ಹಂಗೆ 225 ಬೈ 1.73 ಭಾಗಿಲೆ 4 ಹೆಂಗದ ಹಂಗೆ ಬರ್ಕೊಂಡೆ. ಈಗ ನೆಕ್ಸ್ಟ್ 1/6 ಇಂಟು 3.14 ಇಂಟು 225 ಮೈನಸ್ 225 ಇಂಟು 1.73 ಹಾಗೆ ನಾಲ್ಕು ಅಷ್ಟು ಆದೇಶ ಮಾಡಿದ್ರೆ ಎಷ್ಟು ಬರ್ತಂದ್ರೆ ಇಲ್ಲಿ ಅಷ್ಟು ಲೆಕ್ಕ ಮಾಡಿದಾಗ ಎಷ್ಟು ಬರ್ತಂದ್ರೆ ಆನ್ಸರು 0.52 ಇಂಟು 225 ಮೈನಸ್ 225 ಇಂಟು 0.43 ಇಲ್ಲ 6ಕ್ಕ 3.14 ಭಾಗ ಮಾಡಿದ್ರ 0.52 225 ಹೆಂಗದ ಹಂಗೆ ಮೈನಸ್ 225 ಇನ್ನ 1.73 ಭಾಗಿಲೆ 4 ಮಾಡಿದ್ರೆ ಎಷ್ಟು ಬರ್ತದೆ ಆನ್ಸರು 0.43 ಬಂತು. ಹೀಗೆ ಇಸ್ ಈಕ್ವಲ್ ಟು 0.52 ಇಂಟು 225 ಗುಣಿದ್ರೆ ಎಷ್ಟು ಬರ್ತಂದ್ರೆ ಆನ್ಸರು 117 ಮೈನಸ್ 225ಕ್ಕ 0.43 ಗುಣಿದ್ರೆ ಆನ್ಸರ್ ಎಷ್ಟು ಬರ್ತದ? 96.75 ಇಸ್ ಈಕ್ವಲ್ ಟು 117 96.75 ಕಳೆಯಿರಿ. ಆಗ ಆನ್ಸರ್ ಎಷ್ಟು ಬರ್ತಂದ್ರೆ ಇಲ್ಲಿ 20.25 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಲಘು ವೃತ್ತಖಂಡದ ವಿಸ್ತೀರ್ಣ ಎಷ್ಟು ಅಂದ್ರೆ ಇಲ್ಲಿ 20.25 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಈಗ ನಮ್ಗೆ ಇಲ್ಲಿ ನೆಕ್ಸ್ಟ್ ಏನ್ ಕಂಡುಹಿಡಿಯೋದಂದ್ರೆ ಇಲ್ಲಿ ಅಧಿಕ ವೃತ್ತಖಂಡದ ಈ ವೃತ್ತದ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯೋದ. ಅಧಿಕ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕಂದ್ರೆ ನಮ್ಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪೂರ ಒಟ್ಟು ವೃತ್ತದಲ್ಲ ಈ ವೃತ್ತದ ವಿಸ್ತೀರ್ಣದಲ್ಲಿ ನಾವು ಈ ಕಂಡುಹಿಡಿದಲ್ಲ ಲಘು ವೃತ್ತಖಂಡವನ್ನು ಕಳೆದಾಗ ನಮ್ಗೆ ಏನ್ ಬರ್ತಂದ್ರೆ ಇಲ್ಲಿ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಬರ್ತದ. ಈಗ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವ್ದಂದ್ರೆ ಇಲ್ಲಿ ಪೈ ಆರ್ ಸ್ಕ್ವೇರ್ ಅದ. ವೃತ್ತದ
ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಪೈ ಆರ್ ಸ್ಕ್ವೇರ್ ಮೈನಸ್ ಈ ಲಘುವೃತ್ತ ಖಂಡದ ವಿಸ್ತೀರ್ಣ. ಈ ಲಘುವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿಲ್ಲ, ಯಾಕ ನಾವು ಮೊದಲೇ ಕಂಡುಹಿಡಿದೆವು. ಲಘುವೃತ್ತದ ಖಂಡದ ವಿಸ್ತೀರ್ಣ ಎಷ್ಟು ಬಂದದ 20 ಮೈನಸ್ 20.25 ಬಂದದ. ಈ ಪೈ ಆರ್ ಸ್ಕ್ವೇರ್ ಪೈ ಬೆಲೆ ಏನ್ ತಗೊಂಡ್ ಹೇಳ್ಯಾರ 3.14 ಅಂತ ತಗೊಂಡ್ ಹೇಳ್ಯಾರ. ಅಸಲಿ 3.14 ಇಂಟು ಇಲ್ಲಿ ಆರ್ ಅಂದ್ರೆ ತ್ರಿಜ್ಯ ಬೆಲೆ ಎಷ್ಟದಲ್ಲಿ 15 ಇಂಟು 15 ಮೈನಸ್ 20.25 3.14 ಇಂಟು 15 225 ಮೈನಸ್ 20.25 ಹೆಂಗದ ಹಂಗೆ ಈ 3.14 ಇಂಟು 225 ಗುಣಿಸ್ರಿ ಎಷ್ಟು ಬರ್ತಾ ಆನ್ಸರ್ 706.5 ಮೈನಸ್ 20.25 ಹೆಂಗದ ಹಂಗೆ ಇಸ್ ಈಕ್ವಲ್ ಟು 706.5 ಮೈನಸ್ 20.25 ಇವೆರಡರ ಕಡೆ ಆನ್ಸರ್ ಎಷ್ಟು ಬರ್ತದ 686.25 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಎಷ್ಟು ಬರ್ತದೆ ಅಂದ್ರೆ ಇಲ್ಲಿ 686.25 ಸೆಂಟಿಮೀಟರ್ ಸ್ಕ್ವೇರ್. ಈಗ ಲಘು ವೃತ್ತಖಂಡದ ವಿಸ್ತೀರ್ಣ 20.25 ಸೆಂಟಿಮೀಟರ್ ಸ್ಕ್ವೇರ್. ಮತ್ತಿಲ್ಲಿ ನೆಕ್ಸ್ಟ್ ಅಧಿಕ ವೃತ್ತಖಂಡದ ವಿಸ್ತೀರ್ಣ 686.25 ಸೆಂಟಿಮೀಟರ್ ಸ್ಕ್ವೇರ್.